ಸಂಕಷ್ಟ ಚತುರ್ಥಿ ಇದನ್ನು ಸಂಕಷ್ಟಹಾರ ಚತುರ್ಥಿ ಎಂದು ಕರೆಯುತ್ತಾರೆ. ಈ ದಿನವು ಕೃಷ್ಣ ಪಕ್ಷದ 4ನೇ ದಿನದಂದು ಬರುತ್ತದೆ. ಈ ಚತುರ್ಥಿ ಮಂಗಳವಾರದಂದು ಬಂದರೆ ಅದನ್ನು ಅಂಗಾರಕ ಸಂಕಷ್ಟಹಾರ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಈ ದಿನ ಗಣೇಶನ ಏಕದಂತ ರೂಪವನ್ನು ಪೂಜಿಸಲಾಗುತ್ತದೆ. ಅಂಗಾರಕ ಚತುರ್ಥಿ ಎಲ್ಲಾ ಸಂಕಷ್ಟಿ ಚತುರ್ಥಿ ದಿನಗಳಲ್ಲಿ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಸಂಕಷ್ಟಿ ಚತುರ್ಥಿ ಸಂಕಷ್ಟಹಾರ ಚತುರ್ಥಿ ಎಂದು ಕರೆಯಲ್ಪಡುವ ಗಣೇಶನಿಗೆ ಸಮರ್ಪಿತವಾದ ಮಂಗಳಕರ ದಿನವಾಗಿದೆ. ಇದರ ಹಿಂದಿನ ಕಥೆ ಏನು? ಎಲ್ಲಾ ಸಂಕಷ್ಟ ಚತುರ್ಥಿಗಿಂತಲೂ ಅತ್ಯಂತ ಮಂಗಳಕರ ಏಕೆ ತಿಳಿಯೋಣವೇ? ಅಂಗಾರಕ್ ಭೂಮಾತೆ ಮತ್ತು ಭಾರದ್ವಾಜ ಋಷಿಯ ಮಗ. ಅಂಗಾರಕ್ ಒಬ್ಬ ನಿಪುಣ ಋಷಿ ಮತ್ತು ಭಗವಾನ್ ಗಣೇಶನ ಮಹಾನ್ ಭಕ್ತ. ಮಾಘ ಕೃಷ್ಣ ಚತುರ್ಥಿಯಂದು ಮಂಗಳವಾರ ಗಣೇಶನು ಅವನನ್ನು ಆಶೀರ್ವದಿಸಿದರು ಮತ್ತು ಅವನು ಒಂದು ಆಸೆಯನ್ನು ಕೇಳಿದನು. ಎಂದೆಂದಿಗೂ ಗಣೇಶನ ಹೆಸರಿನೊಂದಿಗೆ ಸೇರಿಸಿಕೊಳ್ಳಬೇಕೆಂಬುದು ತನ್ನ ಏಕೈಕ ಆಸೆ ಎಂದು ಅಂಗಾರಕ್ ವ್ಯಕ್ತಪಡಿಸಿದರು. ಭಗವಂತನು ಅವನ ಬಯಕೆಯನ್ನು ಪೂರೈಸಿದನು ಮತ್ತು ಅಂಗಾರಕ ಚತುರ್ಥಿಯಂದು ಗಣಪತಿಯನ್ನು ಪೂಜಿಸಿದವರು ಪ್ರಾರ್ಥಿಸಿದ ಎಲ್ಲವನ್ನು ಪೂರೈಸುತ್ತಾನೆ ಎಂದು ಘೋಷಿಸಿದರು. ಅಂದಿನಿಂದ ಮಾಘ ಕೃಷ್ಣ ಚತುರ್ಥಿಯನ್ನು ಅಂಗಾರಕ ಚತುರ್ಥಿ ಎಂದು ಕರೆಯಲಾಯಿತು. ಅಂಗಾರಕ ಮಂಗಳವಾರ ನವಗ್ರಹಗಳಲ್ಲಿ ಒಂದು. ಅವರನ್ನು ಮಂಗಳ ಅಥವಾ ಕುಜ ಎಂದು ಕರೆಯುತ್ತಾರೆ. ಅವರು ಸಮರ ಅಂಶದ ಗ್ರಹ. ಅವನು ಕೆಂಪು ಬಣ್ಣದವನು ಮತ್ತು ಭಾರದ್ವಾಜನ ವಂಶಸ್ಥನೆಂದು ಹೇಳಲಾಗುತ್ತದೆ. ಪದ್ಮ ಪುರಾಣದ ಪ್ರಕಾರ ಒಮ್ಮೆ ಭಗವಾನ್ ವಿಷ್ಣುವಿನ ಹುಬ್ಬಿನಿಂದ ಒಂದು ಹನಿ ಬೆವರು ಭೂಮಿಯ ಮೇಲೆ ಬಿದ್ದಿತ್ತು ಮತ್ತು ಅದರಿಂದ ಒಂದು ಕೆಂಪು ಬಣ್ಣದ ಮಗು ಹುಟ್ಟಿತು. ಅವನು ಕೆಂಪು ಬಣ್ಣಕ್ಕಾಗಿ ಲೋಹಿತಾಂಗ ಎಂದು ಕರೆಯಲಾಯಿತು. ಲೋಹಿತಾಂಗನು ಅನೇಕ ತಪಸ್ಸುಗಳನ್ನು ಮಾಡಿ ಬ್ರಹ್ಮನಿಂದ ವರವನ್ನು ಪಡೆದು ಅಂಗಾರಕನೆಂಬ ಹೆಸರಿನೊಂದಿಗೆ ನವಗ್ರಹಗಳಲ್ಲಿ ಒಬ್ಬನಾದನು. ಅವನು ಕೆಲವೊಮ್ಮೆ ದೇವಸೇನೆಯ ಕಮಾಂಡರ್ ಸ್ಕಂದನಿಗೂ ಸಮೀಕರಿಸಲಾಗುತ್ತದೆ. ಮಂಗಳವಾರ ಅವನು ಪ್ರತಿದಿನ ಕೆಂಪು ಅವನ ನೆಚ್ಚಿನ ಬಣ್ಣ. ಅಂಗಾರಕ ಸಂಕಷ್ಟಹಾರ ಚೌತಿಯ ಪೂಜೆಯ ವಿಧಾನ ತಿಳಿಯೋಣವೇ? ಮುಂಜಾನೆ ಬೇಗ ಎದ್ದು ಶುದ್ಧರಾಗಿ ಪೂಜಾ ಸ್ಥಳವನ್ನು ಮತ್ತು ಮನೆಯನ್ನು ಶುದ್ಧಿಗೊಳಿಸಿ ಗಣಪತಿ ಪೂಜೆಗೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ಗಣೇಶನಿಗೆ ಮೊದಲು ನೀರಿನಿಂದ ಅಭಿಷೇಕವನ್ನು ಮಾಡಿ ಗಣೇಶನಿಗೆ ಹೂಗಳನ್ನು ಹಣ್ಣುಗಳನ್ನು ಅರ್ಪಿಸಿ ಮತ್ತು ಉಳಿದ ಚಂದನವನ್ನು ಲೇಪಿಸಿ ಹಾಗೂ ಮೋದಕವನ್ನು ಅರ್ಪಿಸಿ. ಅಂಗಾರಕ ಸಂಕಷ್ಟ ಚತುರ್ಥಿ ಅಥವಾ ಕೃಷ್ಣ ಪಿಂಗಳ ಸಂಕಷ್ಟ ಚತುರ್ಥಿಯ ಕಥೆಯನ್ನು ಪಠಿಸಿ ಸಂಪೂರ್ಣ ಭಕ್ತಿಯಿಂದ ಗಣೇಶನಿಗೆ ಆರತಿ ಮಾಡಿ ಚಂದ್ರನನ್ನು ನೋಡಿ ಪ್ರಾರ್ಥನೆ ಸಲ್ಲಿಸಿ. ಚಂದ್ರನ ದರ್ಶನದ ನಂತರ ಉಪವಾಸ ವ್ರತವನ್ನು ತ್ಯಜಿಸಿ. ವ್ರತದಲ್ಲಿ ತಿಳಿದೋ ಅಥವಾ ತಿಳಿಯದೆಯೋ ನಡೆದ ತಪ್ಪುಗಳಿಗೆ ಕ್ಷಮೆ ಯಾಚಿಸಿ. ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದ.